ನೋಡಿ ಸ್ನೇಹಿತರೆ, ಇವತ್ತು ಎಷ್ಟೊತ್ತಿಗೆ ಆಗಿರೋದು ನೋಡಿ. ಮರ ಬಿದ್ದು ಇವತ್ತು ಭಾರಿ ಅನ್ವಾತ ತಪ್ಪಿದೆ ನೋಡಿ. ಕೊಂಬೆ ರೊಮ್ಮೆ ಅದೇ ಅದೇ ನೋಡಿ ಹೇಗಿದೆ ಅಂತ ನಾವು ತೋರಿಸ್ತೀನಿ ನಿಮಗೆ. ಭಗವಂತನ ಶಕ್ತಿ ಮಹಾತ್ಮೆ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಮರಗಳೆಲ್ಲ ಮುರಿದಿದ್ರೆ ಒಂದು ರೆಕ್ಕೆ ಮುರಿದಿದ್ರೆ ಅದೇ ಇವತ್ತು ನೋಡಿ ಫುಲ್ಲು ಇದು ಬಸ್ ಸ್ಟ್ಯಾಂಡ್ ಫುಲ್ಲು ಹೊಗೆ ಚಿಂದಿ. ಆಮೇಲೆ ಈ ಅರಳಿಕಟ್ಟೆಯಲ್ಲಿರೋ ಮರ ನೋಡಿ ಇಲ್ಲೆಲ್ಲ ನಾಗರಕಲ್ಲುಗಳು. ಈ ನಾಗರಕಲ್ಲು ಇಲ್ಲೆಲ್ಲ ಆದ್ರೂ ಬನ್ರಿ ನೋಡಿ. ನಾಗರಕಲ್ಗೆ ಒಂದು ಚೂರು ಡ್ಯಾಮೇಜ್ ಆಗಿಲ್ಲ ಅವರು ನೋಡು, ಒಂದು ಚೂರು ಡ್ಯಾಮೇಜ್ ಆಗಿಲ್ಲ. ಯಾವುದಕ್ಕೂ ಏನು ಒಂದು ಚೂರು ಟಚ್ ಆಗಿಲ್ಲ ಅವ್ರಿಗೆ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೆ ದೇವರಲ್ಲಿ ಶಕ್ತಿ ಐತೆ, ದೇವ್ರು ನಂಬಬೇಕು ಅನ್ನೋದು ನೋಡಿ. ಮರ ಹೇಗೆ ಮುರಿದಿದೆ ಅಂತ ತೋರಿಸ್ತೀನಿ. ಇವತ್ತು ಎಷ್ಟೊತ್ತಿಗಾಗಿದ್ದು ಇವಾಗ ಜಸ್ಟ್ ಅಂದರೆ ಎಷ್ಟೊತ್ತಿಗೆ? ಒಂದು ಗಂಟೆ ಹೇಳಿದೆ, ಒಂದು 12 ಗಂಟೆ ನೋಡಿ. ಹೀಗಿರುತ್ತೆ. ಭಾನುವಾರ ಫುಲ್ ಇರ್ತಿದ್ರು ಜನ. ಭಾನುವಾರ ಆಗಿದ್ರೆ ನೋಡಿದ್ರ ಏನಾಗಿಲ್ಲ. ಒಂದು ವಿಗ್ರಹಕ್ಕೂ ಒಂದು ಚೂರು ಎಷ್ಟೊಂದು ಗ್ಯಾಪ್ ಇದೆ ನೋಡಿ. ಇಷ್ಟೇ ಗ್ಯಾಪ್ ಇರೋದು. ಇವತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ ನಡೆದಿರುವಂಥ ಈ ಘಟನೆ ಇದು. ಯಾಕಂದರೆ ಇವತ್ತು ಏನು ಅನಾಹುತ ಆಗಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮರ ತುಂಬ ಜನ ಎಲ್ಲ ಕೂತಿದ್ರು. ಈ ಕಡೆ ಎಲ್ಲ ಜನ ಎಲ್ಲ ಕೂತಿದ್ರು ಇವತ್ತೊಂದು ಚೂರು ಒಬ್ರಿಗೆ ಒಂದು ಚೂರು ಏನಾಗಿಲ್ಲ ನೋಡಿ. ಯಾವ ಥರ ಇದೆ ಅಂತಂದರೆ ನೋಡಿ, ಯಾವ ಥರ ಮರ ಮುರಿದಿದೆ ನೋಡಿ. ಮರ ಮುರಿದಿರೋದಕ್ಕೂ ನೋಡಿ, ಮರ ಯಾವ ಥರ ಮುರಿದಿದೆ ಅಂತ ನೀವು ನೋಡಿ. ಯಾಕೆಂದ್ರೆ ನೀವು ನೋಡಬೇಕು. ಯಾಕಂದರೆ ದೇವರಲ್ಲಿ ಶಕ್ತಿ ಇದೆಯಾ ಇಲ್ವೋ. ಒಂದು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಭಾರಿ ದೊಡ್ಡ ದುರಂತ ತಪ್ಪಿದೆ. ಯಾಕಂದರೆ ಇವತ್ತು ನೋಡಿ ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇರಲಿಲ್ವಂತ. ಇವತ್ತು ಬಸ್ ಸ್ಟ್ಯಾಂಡು ನುಜ್ಜುಗುಜ್ಜಾಗೋಗ್ಬಿಟ್ಟಿದೆ. ನೋಡಿ ಬಸ್ ಸ್ಟ್ಯಾಂಡೆಲ್ಲ ನುಜ್ಜುಗುಜ್ಜಾಗಿ ಪಾಪ ಯಾರೋ ಭಕ್ತಾದಿಗಳು ಆ ಭಕ್ತಾದಿಗಳು ನಿಲ್ಲಿಸಿರೋ ಬೈಕ್ ಮಾತ್ರ ಒಂದು ಹೊಗೆ ಆಗದೆ ನೋಡಿ. ಇದೊಂದು ಬೈಕ್ ಮಾತ್ರ ಹೊಗೆ ಆಗಿದೆಪ್ಪ ಮರದಿಂದ. ಬಸ್ ಸ್ಟ್ಯಾಂಡ್ ಹತ್ರ ಯಾರೋ ಪೂಜೆಗೆ ಹಾಕ್ಸ್ಕೊಂಡಿದ್ದಾರೆ ಅಂತ ಪಾಪ. ಆ ಪೂಜೆಗೆ ಹಾಕ್ಸ್ಕೊಂಡಿರೋರು ಇವತ್ತು ನೋಡಿ ಬೈಕ್ ಯಾವ ಥರ ಆಗಿದೆ ಪಾಪ. ನೋಡಿ ಎಲ್ಲ ಫುಲ್ಲು ಮರ ಧೂಳು. ಇವತ್ತೆಲ್ಲ ಅಂಗಡಿಗಳು ಒಂದು ಸ್ವಲ್ಪ ಅಂಗಡಿ ಮುಗಿಟ್ಟುಗಳೆಲ್ಲ ಕ್ಲೋಸ್ ಆಗವೆ ನೋಡಿ. ಇದು ಬಸ್ ಸ್ಟ್ಯಾಂಡು. ಯಾರಿಗೂ ತೊಂದರೆ ಆಗಿಲ್ಲ. ಏನಂದರೆ ಯಾರು ಯಾವುದೇ ಸಾವು ನೋವು ಅನುಭವಿಸಿಲ್ಲ. ಯಾವ್ದಾದ್ರು ಸಾವು ನೋವು ಅನುಭವಿಸಿದ್ರೆ ತುಂಬ ತೊಂದರೆ ಆಗಿರೋದು. ಭಾನುವಾರದ ಹೊತ್ತು ಇಲ್ಲಿ ತುಂಬ ಎಲ್ಲ ದೇವ್ರ ಮಹಿಮೆ ಆಯಿತಾ. ದೇವ್ರ ಮಹಿಮೆ ಹೇಗಿದೆ ನೀವು ನೋಡಿ ತಿಳ್ಕೊಳ್ಳಿ. ನೋಡಿ ಯಾವ ಥರ ಇದೆ ಅಂತೇಳಿ. ಪಾಪ ಹೀಗೆ ನೋಡಿ. ಇದು ಯಾರ್ದೋ ಒಬ್ಬರು ಮಾತ್ರ ಪೆಂಡಲ್ ಮಾತ್ರ ಗಾಡಿ ಹಾಕ್ಸ್ಕೊಂಡಿದ್ರಲ್ಲ ಅವ್ರದ್ದೆಲ್ಲ ಹೊಗೆ ಆಗಿದೆ ನೋಡಿ. ದೇವರಲ್ಲಿ ತುಂಬ ಶಕ್ತಿ ಇದೆ ಗುರುವೆ. ನೀವು ನಂಬಬೇಕು, ದೇವ್ರು ನಂಬೇಕನ್ನೋದು ಅದಕ್ಕೆ ಆಯಿತಾ. ನಂಗೆ ಆಶ್ಚರ್ಯ ಅಂತಂದರೆ ನಾಗರಕಲ್ಗೆ ಒಂದು ಚೂರು ನೋಡಿ. ಇನ್ನು ಎಷ್ಟು ಭಗವಂತನಲ್ಲಿ ಇದಿದೆ ಅನ್ನೋದು ತುಂಬ ಖುಷಿಯಾಗುತ್ತೆ ನೋಡಿ. ಎಷ್ಟು ಗ್ಯಾಪ್ ಇದೆ. ಇನ್ನು ನೋಡಿ, ಇನ್ನೂ ಇಷ್ಟೊಂದು ಗ್ಯಾಪ್ ಇದೆ ಈ ನಾಗರಕಲ್ಲಲ್ಲಿ. ಒಂದು ಚೂರು ಏಟಾಗಿಲ್ಲ ಅವ್ರಿಗೆ ನಾಗರಕಲ್ಲ. ತುಂಬ ಖುಷಿಯಾಗೋ ವಿಚಾರ ಒಂದು ಏನಂದರೆ ಭಾರಿ ಅನರ್ಥ ತಪ್ಪಿದೆ ಇವತ್ತು. ಭಾರಿ ಅನರ್ಥ ತಪ್ಪಿದೆ. ಯಾಕಂದರೆ ಇವತ್ತು ತುಂಬ ಒಳ್ಳೆ ದಿನ ಅನಿಸುತ್ತೆ. ಏನೋ ಇಷ್ಟು ಮಾತ್ರ ಆಗಿರೋದು ಹೆಚ್ಚು. ಭಾನುವಾರ ಬೇರೆ ದಿವಸ ಏನಾದರೂ ಆಗಿದ್ದರೆ ಜನ ಕಿಕ್ಕಿಡ್ದು ತುಂಬೋಗ್ತಿದ್ರು. ಇವತ್ತು ಇಷ್ಟು ಮಾತ್ರ ಆಗಿದೆ. ಇದಕ್ಕೆ ಆಯಿತಾ ಏನೋ ಇರೋದ್ರಲ್ಲಿ ಪರವಾಗಿಲ್ಲ. ಇಲ್ಲಿ ಯಾರಿಗೂ ಏನಾಗಿಲ್ವಾ? ಯಾರಿಗೂ ಏನಾಗಿಲ್ಲ. ಯಾರೇನು ತೊಂದರೆ ಏನಾಗಿಲ್ಲ. ಸಾಕು, ತುಂಬ ಸಂತೋಷನೇ. ಏನೋ ಇಷ್ಟು ಮಾತ್ರ ಆಗಿರೋದಕ್ಕೆ ಅಲ್ವಾ.
ತುಂಬ ಸಂತೋಷ. ದೇವ್ರ ಮಹಿಮೆ ದೇವರ ಮಹಿಮೆ ಹೀಗಿದೆ.